ಸೊ ನೀವು ಮ್ಯಾಗ್ನೆಟಿಕ್ ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ, ಸ್ಟಿಕರಲ್ಲಿ ಅಂಟಿಸಿದ್ದೀನಿ. ಸ್ವಲ್ಪ ವಿಂಡ್ ನಾಯ್ಸ್ ಬರುತ್ತೆ, ನನ್ನ ಹತ್ರ ಡೆಡ್ ಕ್ಯಾಟು ಮೈಕ್ ಸೆಟಪ್ ಎಲ್ಲ ಇದೆ. ಬಟ್ ನ್ಯಾಚುರಲ್ ಆಗಿ ಇಡೋದಕ್ಕೋಸ್ಕರನೇ ನಾನು ಮಾತಾಡೋದು ಇಂಪಾರ್ಟೆಂಟ್ಗಿಂತ ನಿಮ್ಗೆ ವೆದರ್ ಗೊತ್ತಾಗಬೇಕು, ಹೆಂಗಿರುತ್ತೆ ಗಾಳಿ ಅಂತ. ಎಡಿಟಿಂಗಲ್ಲಿ ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಆದಷ್ಟು ರಾನೇ ಇಡ್ತೀನಿ. ಸೊ ಅದೊಂದು ಸಲ ನೋಡ್ಕೊಳ್ಳಿ. ಐ ಆಮ್ ಶೋರ್ ದಟ್ ಯು ಗೋನಾ ಎಂಜಾಯ್ ಫಾರ್ ಶೋರ್. ಸೊ ವಿತ್ ದ್ಯಾಟ್ ಇವಾಗ ಹೋಟೆಲ್ ಕಾರ್ದುಂಗ್ಲಾ ಅಂತ ಬುಕ್ ಮಾಡಿದ್ದೀನಿ. ಸೊ ಅಲ್ಲಿ ಹೊಡ್ತಿದ್ದೀನಿ. ಸೊ ಅಲ್ಲಿ ಹೋಗೋಣ. ಸೊ ಇನ್ನು ಈ ಗ್ರೂಪ್ ಜೊತೆನೇ ಇದ್ದೀನಿ ನಾನು, ಟೈ ಆದ್ನಲ್ಲ ಅವ್ರ ಜೊತೆನೇ. ನೋಡೋಣ ಎಲ್ಲಿವರೆಗೂ ಗ್ರೂಪ್ ಕರ್ಕೊಂಡು ಹೋಗುತ್ತೆ ನಮ್ಮನ್ನ ಅಂತ. ಸಿಕ್ಕಾಬಟ್ಟೆ ಗಾಳಿ ಇದೆ ನನಗೆ. ಆ್ಯಕ್ಚುಲಿ ಹಿಂಗೆ ಹೋಗ್ತಾ ಇದೆ ಫೇಸು, ಗಾಳಿ ಬೀಸಿದೆ ಮತ್ತು ಆಲ್ಟಿಟ್ಯೂಡ್ ಸಿಕ್ನೆಸ್ಸು. ಮೇಲ್ಗಡೋದ್ಮೇಲೆ ನೋಡೋಣ, ಗಾಳಿನೇ ಇರೋಲ್ಲ. ಸೊ ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂದರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತಾ ಇಲ್ಲ ಗಾಳಿ ಲೆವೆಲ್ಲೇ ಕಮ್ಮಿ ಆಗುತ್ತಾ ಅಂತ ನನಗೊಂದು ಡೌಟ್ ಇದೆ. ಅದನ್ನು ನಿಮ್ಗೆ ಯಾರಾದರೂ ಗೊತ್ತಿದೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ನೋಡೋಣ, ಏನಾದರೂ ನಿಮ್ಗೇನಾರು ಇನ್ಫಾರ್ಮೇಷನ್ ಇಲ್ಲ, ನಾನು ಕಲ್ತಂಗೆ ಆಗುತ್ತೆ, ಅಂದರೆ ಬೇರೆಯವ್ರಿಗೂ ಗೊತ್ತಾದಂಗೆ ಆಗುತ್ತೆ. ಸೊ ನೀವು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಗೊತ್ತಲ್ಲ, ನನಗೆ ಫಾಸ್ಟೆಸ್ಟ್ ಅಪ್ಡೇಟ್ಸ್ ತಿಳ್ಕೊಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ರಕ್ಷಿತ್ ನಂಗರ್ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಕೂಡ ಅದೇ ಇದೆ. ಸೊ ನಿಮ್ಮ ಕಾಂಟೆಂಟ್ ಗ್ಯಾರಂಟಿ ಇಷ್ಟ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ಟೈಮ್ ಬೇಕು ಗ್ರೋ ಆಗೋಕ್ಕೆ. ಕ್ಲಿಕ್ ಬೈಟೆ ವೀಡಿಯೋಗಳೆಲ್ಲ ಹಾಕೋಕ್ಕೆ ಇಷ್ಟ ಅಲ್ಲ ನನಗೆ. ಬಟ್ ಎನಿವೇ, ಚಾನಲ್ ಪ್ರಮೋಷನ್ ಸಾಕು, ವ್ಯೂ ಎಂಜಾಯ್ ಮಾಡೋಣ ಇವಾಗ. ಸೊ ವಿತ್ ದ್ಯಾಟ್ ಅದೊಂದು ಮಾಡಿ, ನೀವು ಮಿಸ್ ಮಾಡಬೇಡಿ, ತುಂಬಾ ಇಂಪಾರ್ಟೆಂಟು. ಅದು ನನಗೇನಂತ ಗೊತ್ತಾಗಬೇಕು. ಸ್ವಲ್ಪ ನಿಮ್ಗೆ ಗೊತ್ತಿರೋ ನೀವು ಹೇಳಿ, ನನಗೆ ಗೊತ್ತಿರೋ ನಾನು ಹೇಳ್ತೀನಿ. ಇನ್ ಕೇಸ್ ಇಫ್ ಐ ಲರ್ನ್ ಫಾಸ್ಟ್, ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ. ನೋಡಿ, ಫ್ಯಾಮಿಲಿ ಹೋಗ್ತಾರೆ ಸ್ಕೂಟಿನಲ್ಲಿ, ಒಂದು ಮಗು, ಹಸ್ಬೆಂಡ್, ವೈಫು. ಮಾಡ್ಬೋದು, ಇಟ್ಸ್ ಆಲ್ ಅಬೌಟ್ ವಿತ್ ಯುವರ್ ಮೈಂಡ್ ಅಷ್ಟೇ. ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಯಿತು ಅಷ್ಟೆ. ಅದು ಅಂದ್ಕೊಂಡ್ರೆ ಎಲ್ಲ ಆಗುತ್ತೆ. ನಾಯಿಗಳ ಪಾಡು ನೋಡೋಕ್ಕಾಗಲ್ಲ ಪಾಪ, ಏನೂ ಸಿಕ್ಕಲ್ಲ ತಿನ್ನೋಕೆ. ಅದಕ್ಕೆ ಹಸ್ತು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಇಲ್ಲಿ ಯಾರು ತಂದು ಊಟ ಹಾಕ್ತಾರೆ? ಅದೊಂದು ನೀವು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇಫ್ ಯು ವಾಂಟ್ ಟು ಟೇಕ್ ದ್ಯಾಟ್ ಪೆಟ್ ಲೈಫ್ ಸ್ವಲ್ಪ ಸೇವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಿಜಯ್ ದಿವಾಸ್ ಅಲೋ ಆರ್ಮಿದೇನೋ ಅವ್ರ ಹೆಸರ ಏನೋ ಗೊತ್ತಿಲ್ಲ. ಅಲ್ಲೇ 26 ಕಿಲೋಮೀಟ್ರು. ಐ ಥಿಂಕ್ ವಿಲ್ ರೀಚ್ ಬೈ ಲೈಕ್ 30 ಮಿನಿಟ್ಸ್ ಮ್ಯಾಕ್ಸಿಮಮ್, 30-40 ಮಿನಿಟ್ಸ್. ಸೊ ಹೋಟೆಲಲ್ಲಿ ಕ್ಯಾನ್ಸಲ್ ಮಾಡಿದೆ, ಬುಕ್ಕಿಂಗ್ ಕೊಟ್ಟರೆ ಒಳ್ಳೆಯದು, ಇಲ್ಲ ಅಂದರೆ ಚಿತ್ತಾಲ್ ಪತ್ತಾಲ್. ಕರ್ನಾಟಕ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಅಷ್ಟು ಖುಷಿ ಆಗ್ತಾಯಿದೆ ನನಗೆ, ಹೆಮ್ಮೆಯಿಂದ. ಇಡೀ ನಮ್ಮ ಕರ್ನಾಟಕನ ತೊಗೊಂಡೋಗ್ತೀನಿ ಅಷ್ಟು ದೂರ, ಅದೇ ಸಂತೋಷ ನನಗೆ. ಅದಕ್ಕಿಂತ ಸಂತೋಷ ಇನ್ನೇನು ಬೇಕು ಹೇಳಿ. ನೋಡಿ, ಆಲ್ ದ ಹಿಮಾಲಯಸ್ ದಟ್ ವಿ ಆರ್ ಆಸ್ಕಿಂಗ್. ಚಿಕ್ಕವ್ರು ಇರ್ಬೇಕಾರಲ್ಲ ಹಿಂಗೆ ಟ್ರಯಾಂಗಲ್ ಥರ ಡ್ರಾಯಿಂಗ್ ಮಾಡ್ತಿದ್ವಲ್ಲ, ಕಣ್ಮುಂದೆನೇ ಇದೆ. ಸೊ ಅವತ್ತು ಡ್ರಾಯಿಂಗ್ ಮಾಡಿದ್ದು ಇವತ್ತು ಕಣ್ಮುಂದೆ ಇದೆ. ಸೊ ತುಂಬ ದೂರ ಬಂದಿದ್ದೀನಿ ಲೈಫಲ್ಲಿ. ಸೊ ಆ್ಯಂಡ್ ನಮ್ಮ ಪೇರೆಂಟ್ಸ್ ಸಪೋರ್ಟ್, ನನ್ನ ವೆಲ್ ವಿಷರ್ ಸಪೋರ್ಟ್. ಈ ಲಡಾಖ್ ಟ್ರಿಪ್ ಬರೋದು ಕೂಡ ತುಂಬ ಜನ ಸಪೋರ್ಟ್ ಇದೆ. ಇವಾಗ ಮೀಟ್ ಮಾಡಿದ ಗ್ರೂಪ್ ಆಗಿರ್ಬೋದು, ತುಂಬ ಜನ ಬ್ಯಾಕ್ ಆಫ್ ದ ವೇ, ದ ಅಮೌಂಟ್ ಆಫ್ ಟೈಮ್ ದಟ್ ದೇವ್ ಸ್ಪೆಂಡ್. ನಮ್ಮ ಹುಡುಗ ಮಹಿ ಅಂತ ಒಬ್ಬ ಇದ್ದಾನೆ. ಸೊ ನನ್ನ ತಮ್ಮ ಆ ಥರ ಅವನು ಮಹಿ ಅಂತ ಒಬ್ಬ ಇದ್ದಾನೆ. ಈ ವರ್ಷ 10th ಪಾಸ್ ಆಗಿದ್ದಾನೆ. ನಿನ್ನ ವೀಡಿಯೋ ನೋಡ್ರೆ ಖುಷಿ ಪಡ್ತೀಯ ಅಂತ ನಿನ್ನ ಬಗ್ಗೆ ಹೇಳಿದ್ದು. ಆಮೇಲೆ ಸಂಕೇತ್ ಇದ್ದಾನೆ, ಸ್ವಲ್ಪ ಲೇಸಿ ಗೂಸು, ಬಟ್ ಇವೆನ್ಚುಲಿ ಹಿ ವಿಲ್ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಗಾಡಿ ಸರ್ವಿಸ್ ಮಾಡಿಸ್ಕೊಂಬರೋದು. 2-3 ಸಲ ಸಾಫ್ಟ್ವೇರ್ ಅಪ್ಡೇಟ್ ಫೇಲ್ಯೂರ್ ಬಂದಾಗೆಲ್ಲ ಎಲ್ಲ ಮಾಡಿದ್ದಾರೆ ಹುಡುಗರು. ನಮ್ಮ ಅಭಿ ಅಂತಿದ್ದಾನೆ, ಅವ್ನು ನನ್ನ ಕಸಿನ್ ತಮ್ಮ. ಇನ್ನೂ ಇಬ್ಬರು ನಾನು ಹೇಳ್ದವರು ನೈಬರ್ಸು, ಬಟ್ ಮೊರೋಲೆಸ್ ನಂಗೆ ತಮ್ಮ ಥರನೇ ಇಬ್ಬರು. ಅದರಲ್ಲಿ ಭೇದ ಭಾವ ಏನೂ ಇಲ್ಲ. ಅದೊಂದು. ಇನ್ನೊಂದು ಏನಂದರೆ, ಅವ್ರು 3 ಜನ ನನಗೆ ಸಿಕ್ಕಾಪಟ್ಟೆ. ಒಬ್ಬರು ಗಾಡಿ ಸರ್ವಿಸಿಂದ, ಮಹಿ ಅನ್ನೋ ಬಂದು ರಾತ್ರಿ ಎಲ್ಲ ಬಂದು ನನಗೆ ಕೈನೋ ಕಾಲೋ ಬಟ್ಟೆ ಇಡ್ಸ್ಕೋಬೇಕಾಗಿವ್ರೆ ಪ್ರತಿಯೊಂದು. ಸೊ ನನ್ನ ಫ್ರೆಂಡ್ಸು ಕಾರ್ತಿಕ್, ಅವನು ಎಲ್ಲ ಗಾಡಿಗೆಲ್ಲ ಎಷ್ಟು ಮಾಡಿಫಿಕೇಷನ್ಸ್ ಮಾಡಿಸ್ಕೊಟ್ಟು ತೊಗೊಂಡೋಗ್ಬಿಟ್ಟು ಗಾಡೀಲಿ. ಸೊ ಇದೇನು ಕನ್ಕ್ಲೂಷನ್ ಅಲ್ಲ, ಬಟ್ ಸುಮ್ಮನೆ ಹಂಗೆ ಥ್ಯಾಂಕ್ ಯು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಥ್ಯಾಂಕ್ ಯು ಫಾರ್ ಗಾಡ್ ಫಾರ್ ಕಮಿಂಗ್ ಅ ಲಾಂಗ್ ವೇ. ಎಲ್ಲರಿಗೂ ಸಿಗಲ್ಲ ಈ ಅವಕಾಶ. ಕೇಳ್ಕೊಂಬಂದಿರಬೇಕು, ಏನೇ ಒಂದು ಅನುಭವಿಸ್ಬೇಕು ಅಂದ್ರೆ ಲೈಫಲ್ಲಿ. ಫಸ್ಟ್ KTM ತೊಗೊಂಡಾಗ ತುಂಬ ರಿಗ್ರೀಟ್ ಮಾಡ್ತಾಯಿದ್ದೆ, ಯಾಕೆ ತೊಗೊಂಡೆ ಗುರು ಅದು ಇದು ಅಂತ. ಬಟ್ ತೊಗೊಳೋಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿದ್ದು ಒಂದೇ, ಈ ಗಾಡಿಗೆ ನಾನು ಲಡಾಖ್ ಫ್ಲಾಗ್ ಹಾಕ್ಕೊಂಡು ಬಂದೇ ಬರ್ತೀನಿ ವಾಪಸ್ಸು ಅಂತ. ಸೊ ಅದನ್ನು ಮೈಂಡ್, ಈ ಗಾಡಿ ತೊಗೊಂಡಿದ್ದೆ ನಾನು ಲಡಾಖ್ ಮಾಡಬೇಕು ಅಂತ. ಬಟ್ ಮಾಡ್ತಾಯಿದ್ದೀನಿ, ಲೇಯಲ್ಲಿದ್ದೀನಿ, ಮಿಕ್ಕಿದ್ದು ಮಾಡ್ತೀನಿ. ಸೊ ವಿತ್ ಟೈಮ್ ಸ್ವಲ್ಪ ಮಾಡೋಣ. ಇವಾಗ ನಾನಕ್ ಹಿಲ್ ಅಂತೇನೋ ಇದೆ ನೋಡಿ, ಯಾರೋ ಸೈಡ್ ಗಿಟ್ ತೊಗೊಳಂಗಿದೆ ಬಂದು ಒಂದು 2 ಎಕರೆ ತೊಗೊಂಡೋಗ್ರಿ. ನಾವು ಬೆಂಗಳೂರಿಂದ ಬರೋ ಅಷ್ಟರಲ್ಲಿ ಫುಲ್ ಫೆನ್ಸಿಂಗಲ್ಲಿ ಹಾಕ್ಬಿಟ್ಟು ಮನೆಯೇ ಕಟ್ಬಿಟ್ಟಿರ್ತಾರೆ. ಬಟ್ ಸಡನ್ನಾಗಿ ಸ್ಪೀಡ್ ಮಾಡೋಕೆ ಹೋಗ್ಬೇಡಿ, ಯಾಕೆಂದರೆ ಇದು ಸಡನ್ನಾಗಿ ಟೌನ್ ಬಂದುಬಿಡುತ್ತೆ. ಅಲ್ಲೊಂದು ಸಲ ಆಯಿತು ನನಗೆ, ವ್ಲಾಗ್ ಮಾಡ್ತಿರ್ಲಿಲ್ಲ ಆಗ ನಾನು.
ಸೊ ಅಷ್ಟೊತ್ತಿಂದ ಸಿಗ್ನಲ್ ಸಿಕ್ಕಿಲ್ಲ, ಇವಾಗ ಸಿಗ್ನಲ್ ಸಿಕ್ತು. ಹೋಟೆಲ್ ನೇಮ್ ಒಂದು ಹೋಟೆಲ್ ಕಾರ್ದುಂಗ್ಲಾ ಅಂತ. ಸೊ ನೀವು ಮ್ಯಾಗ್ನೆಟಿಕ್ ಹಿಲ್ಲಿಂದ ಬಂದ ತಕ್ಷಣವೇ ಒಂದು 20-25 ಕಿಲೋಮೀಟರ್ಸ್ಗೆ ಯು ಶುಡ್ ಬಿ ಏಬಲ್ ಟು ಸಿ ಆ ಪೆಟ್ರೋಲ್ ಬಂಕ್ ಟುವರ್ಡ್ಸ್ ಯುವರ್ ರೈಟ್. ಇಂಡಿಯನ್ ಆಯಿಲ್. ಸುಮಾರು ಆಲ್ಟೋ ಗಾಡಿಗಳಪ್ಪ. ಹೋಟೆಲ್ ಕರ್ದುಂಗ್ಲಾ ವ್ಯೂ ನೇಮು 2,500 ಏನೋ. ಬಟ್ ಇವಾಗೆಲ್ಲ ದುಡ್ಡೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲಪ್ಪ. ಅಷ್ಟು ದೂರ ಬಂದಮೇಲೆ ಸಿಕ್ಕಿದ್ರೆ ಸಾಕು. ಪೀಕ್ ಸೀಸನ್ ಬರಲ್ವಾ. ಇಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಇದೆ ನೋಡಿ, ಇಲ್ಲಿ ಯಾವುದೋ ರೈಡಿಂಗ್ ಗ್ರೂಪ್ ಬಂದು ಸೇರ್ಕೊಂಡಿದ್ದಾರೆ. ಊಟಕ್ಕೆ ನಿಲ್ಸ್ಯಾರ ಅನ್ನೋ ಅನ್ಸುತ್ತೆ ಮೋಸ್ಟ್ಲಿ. ಹಿಮಾಲಯನ್ ಕ್ಲಾಸಿಕ್ ಅಂತೂ ಕ್ರೇಜಿ ಥರ ಸೇಲ್ ಆಗುತ್ತೆ ಇಲ್ಲಿ. ಸಾರಿ, ಹಿಮಾಲಯನ್ ಕ್ಲಾಸಿಕ್ ಅಂದೇನು, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಅಂತೂ ಸಿಕ್ಕಾಬಡೆ ಸೇಲ್ ಆಗುತ್ತೆ ಇಲ್ಲಿ. ಎಷ್ಟು ಗಾಡಿ ನೋಡ್ಬಿಟ್ಟೆ ಗೊತ್ತಾ ಹಿಮಾಲಯನ್. ನಾನು ಅದಕ್ಕೇ ಅವ್ರು ಇನ್ನೂ ಸ್ಟಾಪ್ ಮಾಡಿಲ್ಲ ಗಾಡಿ, ಅಷ್ಟು ಹಳೇದಾದ್ರೂ ಇಂಜಿನ್ನು. ಫುಲ್ಲು ಫೈಟು 1-on-4. ಯಾಕ್ರೋ ಕಿತ್ತಾಡ್ತೀರಾ? ಇನ್ನೂ ಸೌಂಡ್ ಸ್ವಲ್ಪ ಸರ್ರಾಗಿರೋದು ಹಾಕ್ಬೇಕಿತ್ತು. ಆರೊಂದು ಕಮ್ಮಿ ಆಗೋಯ್ತು ಸೌಂಡು. ಇಂಡಿಯನ್ ಆಯಿಲ್ ಇಲ್ಲಿಂದಾನೇ ಹೋಗೋದು ಪೆಟ್ರೋಲ್ ಎಲ್ಲ ಅನ್ಸುತ್ತೆ. ರಿಫೈನರೀಸ್ ಥರ ಏನೋ ಇದೆ ನೋಡಿ ಇಲ್ಲಿ ಫುಲ್ಲು ಕಂಪ್ಲೀಟಾಗಿ. ಇಳಿದಿದ್ದಂಗೆ ವ್ಯೂ. ಸೊ ಇವಾಗ ಏನಾಗುತ್ತಂದರೆ ನಾವು ಕಾರ್ಗಿಲಿಂದ ಬಂದ್ವಲ್ಲ, ಇವಾಗ ಇಲ್ಲಿ ಆಲ್ಟಿಟ್ಯೂಡ್ ಬಟ್ -1 ಆಗುತ್ತೆ ರಾತ್ರಿ. -3 -4 ಹೋಗೋದು ನಂಗೆ ಗೊತ್ತಿರೋ ಪ್ರಕಾರ. ಸೊ ಇವಾಗ ಕಾರ್ಗಿಲಿಂದ ಇದೇ ಥರ ಅಲ್ಲೇ ಕಾರ್ಗಿಲ್ ಟಾಪಲ್ಲಿ ಇತ್ತಲ್ವ ಲೇಕ್, ಇವಾಗ ಹಿಂಗೆ ಕೆಳಗೆ ಇಳಿತಾ ಇದ್ದೀವಿ. ಬರೀ ಹತ್ತದೇ ನಾಳೆಯಿಂದ. ಎಲ್ಲಿ ರೋಹ್ತಾಂಗ್ವರೆಗೂ ಹತ್ತದೇನೆ ಬರೀ. ಇವಾಗಿಂದ ಸ್ಟಾರ್ಟು ಆಟ ಓಡಿಸೋದು ನೋಡಿ. ಫುಲ್ಲು ಪ್ಲೈನ್ ಲ್ಯಾಂಡ್ಸು ನೋಡಿ ಅಲ್ಲಿ ಹೆಂಗಿದೆ ಫುಲ್ಲು. ನಾ ಇವಾಗ ಅಲ್ಲಿಗೆ ಹೋಗ್ಬೇಕು ಮೇಲಕ್ಕೆ ಟಾಪ್ಗೆ. ಡೈರೆಕ್ಟಿಗೆ ಬೇಕಾದ್ರೆ ಲೇಕ್ ಫ್ಲೈ ಮಾಡಿಬಿಟ್ಟು ಆರಾಮಾಗೆ ಗಾಡೀಲಿ ಬರ್ಬೋದು. ಅದು ಮಾಡ್ಬೋದು. ಬಟ್ ಆ ಫೀಲ್ ಸಿಗೋಲ್ಲ ನಿಮಗೆ. ಬಿಕಾಸ್ ಆ ಫತುಲ್ಲಾ ಟಾಪು ನಿಮಗೆ, ಆಮೇಲೆ ಕಾರ್ಗಿಲ್ಲು, ಆ ಥರ ಸುಮಾರು ಪ್ಲೇಸು. ರಾಮ್ಡನ್ನು ನೋಡಿ ಎಷ್ಟು ಪ್ಲೇಸಸ್ ನೋಡಿದೆ ಗೊತ್ತಾ. ರಮಾಡನ್ ಅಂತ ಆ ಪ್ಲೇಸ್ ಒಂದು. ಅದಾದ ನಂತರ ಯು ಆಲ್ಸೋ ಹ್ಯಾವ್ ಝೋಜಿಲಾ ಪಾಸು. ಅವೆಲ್ಲ ಆ ಪಾಸೆಲ್ಲ ನೀವು ಕ್ರಾಸ್ ಮಾಡ್ಬೇಕಂದ್ರೆ ಗಾಡಿ ಓಡಿಸೋದ್ರ ಮಜಾನೇ ಬೇರೆ. ನೀವು ನೋಡಿರ್ತೀರ, ನೋಡೋಕೆ ಈಸಿ ಕಾಣಿಸುತ್ತೆ, ಬಟ್ ಫುಲ್ ಆಫ್ ರೋಡಿಂಗು. ಒಂದು 25-30 ಕಿಲೋಮೀಟ್ರು. ಸೊ ಕಾರ್ದುಂಗ್ಲಾ ಬಂದು ಇಲ್ಲಿಂದ ಒಂದು 60 ಕಿಲೋಮೀಟ್ರು. ಸೊ ಲೇ ಬಂದು ಒಂದು 10-12 ಕಿಲೋಮೀಟರ್ಸ್ ಇದೆ ನನಗೆ ಗೊತ್ತಿರೋ ಪ್ರಕಾರ. ಗೊತ್ತಿರೋ ಪ್ರಕಾರ ಅಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ 13-15 ಕಿಲೋಮೀಟ್ರು. ಸೊ ಅಲ್ಲಿ ಹೋಗೋದ ನಂತರ ನಾವು ನೆಕ್ಸ್ಟ್ ಡೇ ಬೆಳಗ್ಗೆ ಅಲ್ಲಿಂದ ಕಾರ್ದುಂಗ್ಲಾ ಹೋಗೋ ಪ್ಲ್ಯಾನ್ ಇದೆ ನನಗೆ. ಸೊ ಕಾರ್ದುಂಗ್ಲಾ ಹೋಗಿ ಅಲ್ಲಿಂದ ದಿಸ್ಕಿಟ್ ಮಾಡ್ತೀನಿ. ದಿಸ್ಕಿಟ್ ಮೊನಸ್ಟ್ರಿ ಮಾಡಿದ ನಂತರ ದೆನ್ ವಿ ವಿಲ್ ಗೋ ಹೆಡ್ ಆ್ಯಂಡ್ ಸ್ಟೇ ಇನ್ ಹಂಡರ್. ಸೊ ಪ್ಲ್ಯಾನ್ ಅದು. ಅಮೌಂಟ್ ಆಫ್ ರೆವೆನ್ಯೂ ಲೇ ಮೇಕ್ಸ್ ಇಸ್ ಗೋನ್ ಬಿ ಪ್ರೆಟಿ ಮಚ್ ವೆರಿ ಹ್ಯೂಜ್. ನಾವೇ 1.5 ಲಕ್ಷ ಖರ್ಚು ಮಾಡ್ಕೊಂಡು ಆಗುತ್ತೆ ಅಂದರೆ 1 ಲಕ್ಷ ಆದರೂ ನೀವು ಬೆಂಗಳೂರಿಂದ ಮಾಡಿ ಇಲ್ಲ ಡೈರೆಕ್ಟ್ ಲೇಯಿಂದ ಮಾಡಿ ಎಲ್ಲ ಅಲ್ಲಿಗೆ ಬರುತ್ತೆ ಪ್ರೈಸ್. 1 ಲ್ಯಾಕ್ ಆಗೋಷ್ಟೆಲ್ಲ. ಯೂಶ್ವಲಿ ಏನು ಮಾಡ್ತೀವಿ ನಾವು, ಗಾಡಿ ರೆಂಟ್ ತೊಗೊಂಡು ಓಡಿಸೋಣ ಅಂತೆಲ್ಲ ಸುಮಾರು ಅಂದ್ಕೊತೀವಲ್ವಾ. ಬಟ್ ಓಡಿಸ್ತೀರಾ, ಬಂದುಬಿಡ್ತೀರಾ, ಆಮೇಲೆ ಫೀಲ್ ಆಗುತ್ತೆ ಛೇ ನನ್ನ ಹತ್ರನೇ ಗಾಡಿ ತೊಗೊಂಡೋಗ್ಬೇಕಿತ್ತಲ್ಲ ಗುರು ಅಂತ. ಸೊ ಲೇ 9 ಕಿಲೋಮೀಟರ್, ಕಾರು 46, ಕಾರ್ದುಂಗ್ಲಾ 51, 131 ತಾನ್ಸೆ, ಪ್ಯಾಂಗಾಂಗ್ 230. ಸೊ ಅಲ್ಲಿ ನೋಡಿದ್ರಲ್ಲ ಕಾರು ಅಂತ ನೇಮು, ಅಲ್ಲೇ ಲಾಸ್ಟ್ ಪೆಟ್ರೋಲ್ ಸಿಗೋದು. ಸೊ ಅಲ್ಲೇ ಲಾಸ್ಟ್ ಪೆಟ್ರೋಲ್ ಸಿಗೋದು ನಮಗೆ. ಸೊ ಎಲ್ಲೇ ರಿಜಿಸ್ಟ್ರೇಷನ್ ಏನಂತ ಗೊತ್ತಿರಲಿಲ್ಲ. ನಾನು ಲಾಸ್ ಏಂಜಲಸ್ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಇಟ್ ಈಸ್ ಇನ್ ಲಡಾಖ್. So folks, welcome to Leh. Nubra, Pangang, Sonamarg, कुछ भी क्या वो. Welcome to Leh. ಯಾರದು? The king Singai ನಮಗೆ ಅಲ್ಲಿ ಫಂಡೆಡ್ ಅದೇನಕ್ಕೆ ಸ್ಕಲ್ಪ್ಚರ್. ಎಲ್ಲವ್ರು ಯಾರು ಇದ್ದಾರೆ ಅಂಕಲ್ಲು, ಅವ್ರು ಯಾರು? ಲಡಾಖ್ ವಾರ್ ಮೆಮೋರಿಯಲ್ ಲೇ. ಶಾಂಗ್ರಿಲಾ ಅವ್ರು ನೋಡ್ಕೊಳ್ಳಿ. ಶಾಂಗ್ರಿಲಾ ಅಂತ ಹೋಟ್ಲಿದೆ, ಪೇಟೆಂಟ್ ಮಾಡಿದ್ದೀರಾ ನೀವು. ಲೇನಲ್ಲಿ ಯಾರು ಓಪನ್ ಮಾಡ್ಕೊಂಡಿದ್ದಾರೆ ನಿಮ್ಮ ಹೆಸರಲ್ಲಿ. ಸೊ ಜಸ್ಟ್ ಅನ್ FYI. ಐ ಲವ್ ಲೇ. ನಾರ್ದರ್ನ್ ಸಿಂಗೆ ಹೋಟೆಲ್ ಲೇ, ಲಡಾಖ್. ದ ಅಬ್ದುಸ್ ಪರ್ಲ್ ಹೌಸ್.
ಇವರಿಂದ ಬತ್ತವ್ರೆ ಊರಿಗೆಲ್ಲ ಹೋಗ್ಬತ್ತೀನಿ ಅಂದರು. ದ ಗ್ರ್ಯಾಂಡ್ ಡ್ರ್ಯಾಗನ್ ಲಡಾಖ್. ಏನು ಗುರು ಬೇಜಾನ್ ಹೋಟ್ಲು, ಸುಮ್ಮನೆ ಗೆಸ್ಟ್ ಹೌಸ್. ಔಟ್ಕಟ್ಸೇ ಇದೆ, ಸಿಟಿ ಒಳಗಿಲ್ಲ. ಸಿಟಿ ಒಳಗಡೆ ಹೋಗ್ತೀವಿ ಫುಲ್ಲು. ಇದು ಎಂಟ್ರೆನ್ಸ್ ಎಲ್ಲ ಇದೆ, ಒಳ್ಳೇದು ಈ ಥರ ಇದ್ರೇ. ಸೊ ಚಡಿ ಗಿಡಿ ತೊಗೊಳಂಗಿರಿ, ಇಲ್ಲಿ ತೊಗೊಳ್ಳಿ. ಶಾಯಂ ಲಡಾಖ್ ಸಮಥಿಂಗ್ ಫುಲ್ಲು ಟಾಪಲ್ಲಿದೆ ಅಂದರೆ ವ್ಯೂ ಚೆನ್ನಾಗಿರುತ್ತೆ ಅಫ್ಕೋರ್ಸ್. ಬೇಡ ನೋಟ್ಲಿಸಿದಮ್ಮ ಇಲ್ಲೇ. I think it's a decent city. I'm sure that you're going to find everything that you want. ಆ ಕಡೆಯಿಂದ ಬಂದರೆ ಹಂಗೆ ಒಂದಿರ್ತದೆ. ಬೈಕ್ ಫಾರ್ ರೆಂಟ್. ಅಯ್ಯಪ್ಪ, ಹೋಟೆಲ್ ಬುಜ್ಜು, ಹೋಟೆಲ್ ತಸ್ಕಾನ್, ಚಸ್ಕಾ ಮಸ್ಕಾ ಹೋಟೆಲ್ ಒಳಗಿದೆ ನೋಡಿ. They're gonna be super traffic. ಬೇಗ ಹೊರಟಿಲ್ಲ ಅಂದರೆ ಟುಮಾರೋ. Ladakh Beat Travel Company. ವೆಯ್ಟ್ ಆ ಕಡೆ ವಾಲ್ತಾ ಇದೆ, ಸ್ವಲ್ಪ ಹೋಗ್ಸೋಕ್ಕಾಗಲ್ಲ, ಸುಮ್ಮನೆ ಸ್ಟ್ಯಾಂಡ್ ಹಾಕೊಂಡು ನಿಂತ್ಕೊಬೇಕಷ್ಟು.
ಸೊ ರೂಮ್ ನಂಬರ್ 302, ಹೋಟೆಲ್ ಬಂದು ಹೋಟೆಲ್ ಕಾರ್ದುಂಗ್ಲಾ ವ್ಯೂ ಅಂತ ನೇಮ್. ಸೊ ಅಫ್ಕೋರ್ಸ್ ಆಲ್ ಮೆಸ್ಡ್ ಅಪ್ ರಕ್ಷತ್ ಬೈ ದಿಸ್ ಟೈಮ್. ಸೊ ಎಲ್ಲ ಇಲ್ಲಿ ಹಾಕೊಂಡಿದ್ದೀನಿ ಫುಲ್ ಚಿತಾಲ್ ಪತಾಲ್ ಮಾಡ್ಕೊಂಡು. ಸೊ ನನ್ನ ವೀಡಿಯೋ ಅಂತ ತೋರಿಸಲ್ಲ ಬಿಕಾಸ್ ನಾನು ಶಾರ್ಟ್ಸ್ ಹಾಕೊಂಡು ಬನಿಯನ್ ಹಾಕೊಂಡಿದ್ದೀನಿ. ಸೊ ಎಲ್ಲ ಸೆಟ್ರೇಟ್ ಮಾಡಿ ನಾಳೆ ಬೆಳಗ್ಗೆ ಕಾರ್ದುಂಗ್ಲಾ ಹೊರಡೋದು ಅಂತ ಪ್ಲ್ಯಾನ್ ಇರೋದು. ಸೊ ವಿತ್ ದ್ಯಾಟ್ ನಾನು ಡೈರೆಕ್ಟ್ಲಿ ನಿಮ್ಗೆ ನಾಳೆ ಬೆಳಗ್ಗೆ ಮೋಟೋ ವ್ಲಾಗಲ್ಲೇ ಸಿಗ್ತೀನಿ. ಇವಾಗ 5 ಗಂಟೆ ಟೈಮು, ಲೇನಲ್ಲಿದ್ದೀನಿ. ಸೊ ಲೇಯಿಂದ ಕಾರ್ದುಂಗ್ಲಾ ಅದೆಲ್ಲ ಪ್ಲ್ಯಾನು. ಸೊ ವಿಲ್ ಡೂ ದ್ಯಾಟ್. ಸೊ ಹೋಟ್ಲಿಂದ ಬಂದರೆ ನೋಡಿ ಈ ಥರ ಎಂಟ್ರೆನ್ಸ್ ಇರುತ್ತೆ ನಿಮಗೆ. ಬ್ಯೂಟಿಫುಲ್ ಆಗಿದೆ ಹೋಟೆಲ್ಲು. ಸೊ ಇದೊಬ್ಬರು ತಮಿಳವರು ಮತ್ತು ಕೇರಳ ಅವರು ಪಾರ್ಟ್ನರ್ಶಿಪ್ಪಲ್ಲಿ ನಡೆಸ್ತಿದ್ದಾರೆ. ನಮ್ಮ ರೂಮ್ ಈ ಫ್ಲೋರಲ್ಲಿ ಇರೋದು. ಸೊ ಇಲ್ಲೊಂದು ಸ್ಮಾಲ್ ಸೆಟಪ್ ಏರಿಯಾ ಇದೆ ಬಂದರೆ. ಸೊ ಅವ್ರ ನಂಬರ್ ಹಾಕ್ತೀನಿ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ. ಇಷ್ಟ ಆದರೆ ಐ ಕ್ಯಾನ್ ಕಮೆಂಟ್. ಸೊ ಇದು ಫುಡ್ ಏರಿಯಾ. ಸೊ ರೈಟ್, ಸೊ ಇವಾಗ ಊಟ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಹುಡುಗರು ಚಿಕನ್ ತೊಗೊಂಡಿದ್ದಾರೆ, 2 ಚಿಕನ್ ಐಟಮ್ ಇದೆ. ಆಮೇಲೆ ಇಲ್ಲಿ ನಮಗೆ ಇದ್ದೇ ಇರುತ್ತಲ್ಲ ಆಬ್ವಿಯಸ್ಲಿ ಪನ್ನೀರು. ಸೊ ಅಲ್ಲಿ ಇನ್ನೊಂದು ಚಿಕನ್ ಐಟಮ್ ಇದೆ. ಸೊ ಇದನ್ನು ತಿಂದ್ಬಿಟ್ಟು ಊಟ ಮಾಡಿ ಪಾಚ್ಕೊತೀವಿ. ಆಬ್ವಿಯಸ್ಲಿ ಪಾರ್ಟಿ ಮಾಡ್ತೀವಿ, ಮಾಡ್ದೆಲ್ಲ ಇರಲ್ಲ. ಸೊ ವಿತ್ ದ್ಯಾಟ್ ವಿಲ್ ಸಿ. ಸೊ ಊಟ ಮಾಡಿ ಪಾಚ್ಕೊಳ್ವಾ.